ನನಗೆ ತುಂಬಾ ಖುಷಿ ಆಗ್ತಿದೆ. ನನ್ನ ಎಲ್ಲ ಶಿಕ್ಷಕರಿಗೂ ಕೂಡ ತುಂಬಾ ಖುಷಿ ಆಗ್ತಿದೆ. ನನ್ನ ಪಾಲಕರು ತುಂಬಾ ಖುಷಿಯಾಗಿದ್ದಾರೆ. ನನಗೆ ಬಹಳ ಪ್ರೌಡ್ ಫೀಲ್ ಆಗುತ್ತಿದೆ ನಾನು ಎಲ್ಲ ಟೀಚರ್ಸ್ಗಳನ್ನು ಮತ್ತು ಪಾಲಕರನ್ನು ಖುಷಿಯನ್ನು ಕೊಟ್ಟೆ ಅಂತ. ಮತ್ತು ನನ್ನ ಈ ಸಾಧನೆಗೆ ಕಾರಣ ಏನಂತಂದರೆ ನನ್ನ ಕಾಲೇಜಿನ ಏನ್ ಟೈಮಿಂಗ್ಸ್ ಇದೆ ಅದು ತುಂಬಾ ಚೆನ್ನಾಗಿದೆ. ಲೈಕ್ ಸ್ಟಡಿ ಅವರ್ಸ್ ಟೀಚರ್ಸ್ ಮುಂಜಾನೆಯಿಂದ ರಾತ್ರಿಯವರೆಗೂ ನಮ್ಮ ಜೊತೆ ಇದ್ದು ನಮ್ಮ ಡೌಟ್ಸ್ ಗಳನ್ನು ಕ್ಲಾರಿಫೈ ಮಾಡುತ್ತಾರೆ. ಹಾಗೂ ನಾನು ಹಾಸ್ಟೆಲ್ ನಲ್ಲಿ ಇರುತ್ತೇನೆ. ಹಾಸ್ಟೆಲ್ ನಲ್ಲಿ ನಾನು 2 ವರ್ಷ ಮೊಬೈಲ್ ಅನ್ನು ಮುಟ್ಟೇ ಇಲ್ಲ. ಲೈಕ್ ಮೊಬೈಲ್ ಇದ್ರೆ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ಅಂತ ಎಲ್ಲರೂ ಅನ್ನುತ್ತಾರೆ. ಅದಕ್ಕೆ ಹಾಸ್ಟೆಲ್ ನಲ್ಲಿ ಇದ್ರೆ ಸಾಧನೆ ಮಾಡಬಹುದು ಹಾಗಂತಲ್ಲ ಹೊರಗಿದ್ರೆ ಬಟ್ ಮೊಬೈಲ್ ಅಂಬೋದು ಒಂದು ಡಿಸ್ಟ್ರಾಕ್ಷನ್ ಇರುತ್ತದೆ. ಅದಕ್ಕೆ ನಾವು ಮೊಬೈಲ್ ಅನ್ನು ಆದಷ್ಟು ಯೂಸ್ ಮಾಡಬಾರ್ದು. ಹಾಗೆ ಎಲ್ಲ ಶಿಕ್ಷಕರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮತ್ತು ನನ್ನ ಪೇರೆಂಟ್ಸ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಇವತ್ತು ಈ ಸಾಧನೆ ಮಾಡಲು ಕಾರಣವಾಯಿತು. ಮುಂದೆ ನಾನು ನೀಟ್ ಪರೀಕ್ಷೆ ಅನ್ನು ಬರೆದು ಒಳ್ಳೆ ಅಂಕಗಳನ್ನು ಎಂಬ ಆಸೆ ಇದೆ. ಹಾಗೂ ಮುಂದೆ ನಾನು MBBS ಮಾಡಿ ನ್ಯೂರೋ ಸರ್ಜನ್ ಎಂಬ ಆಸೆ ಇದೆ. ಹಾಗೂ ನಾನು ಮುಂದೆ ಸಿವಿಲ್ ಸರ್ವಿಸಸ್ಗೆ ಎಂಬ ಆಸೆ ಇದೆ. ಸರ್ 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 ಬರ್ರಿ ಲಕ್ಷ್ಮೀ ಪುತ್ರ ಹಾಸ್ಟೆಲ್ ವತಿಯಿಂದ ಸರ್ ಈ ಕಡೆ ನೋಡಿ ಸರ್ ಪ್ಲೀಸ್. ಓಕೆ ಸರ್. ಮೇಡಮ್ ಲೇಡೀಸ್ ಸ್ಟಾಫ್ನು ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅವರಿದ್ದಾರೆ ಕನ್ನಡ ಬಯೋ ಫಿಸಿಕ್ಸ್ ಬರ್ರಿ. ಕನ್ನಡ HOD ಬರ್ರಿ. ಯಾರು ಹನುಮಂತ ಕರೀರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.